ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಈ ಒಂದು ದಿನದ ವಿಶೇಷ ಪೋಸ್ಟರ್ ನೋಡ್ತಾ ಇದ್ದೀರಾ, ರೋಮಾಂಚನಕಾರಿಯಾಗಿದೆ. ಈ ಚಿತ್ರದ ಹೆಸರು 45 ಅಂದರೆ 45 ಅಂತ ಬರ್ತಾ ಇದೆ. ಬಹಳ ನಿರೀಕ್ಷೆ ಹುಟ್ಟಾಕ್ತಾ ಇರುವಂಥ ಚಿತ್ರ ಇದು. ಈ ಚಿತ್ರದ ನಿರ್ದೇಶನ ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರ ಅರ್ಜುನ್ ಜನ್ಯ, ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡ್ತಾ ಇರುವಂಥ ಚಿತ್ರದ ಹೆಸರು 45. ಯುಗಾದಿ ಸಂಭ್ರಮದಲ್ಲಿ ಚಿತ್ರದ ಟೀಸರ್ ರಿಲೀಸ್ ಮಾಡುವ ಪ್ರಯತ್ನ ನಡೀತಾ ಇದೆ. ಆದರೆ ಮ್ಯೂಸಿಕ್ ಮಾಂತ್ರಿಕ ಅಂದ ತಕ್ಷಣ ಗೊತ್ತಾಗೋದು ನಮಗೆ ಅರ್ಜುನ್ ಜನ್ಯ ಒಳ್ಳೆ ಇವಾಗ ಟ್ರೆಂಡಿಂಗಲ್ಲಿರುವಂಥ ಮ್ಯೂಸಿಕ್ ಮಾಂತ್ರಿಕ. ಯಾವ ರೀತಿ ಅವರ ಮ್ಯೂಸಿಕಲ್ ಹಾಡುಗಳು ಬರ್ತಾ ಇರುತ್ತೆ, ಯಾವ ರೀತಿ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೂ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಅದೇ ಥರ ಶಿವಣ್ಣ ಮತ್ತು ನಮ್ಮ ಉಪೇಂದ್ರ ಅವರು ಹಾಗೂ ರಾಜ್ಬಿ ಶೆಟ್ಟಿ ಅವರು ಒಟ್ಟಿಗೆ ನಡೆಸ್ತಾ ಇರುವಂಥ ಚಿತ್ರ ಇದು. ತುಂಬ ರೋಮಾಂಚನಕಾರಿಯಾಗಿರುತ್ತೆ. ಸ್ವತಂತ್ರ ದಿನಾಚರಣೆ ಸಂಭ್ರಮದಲ್ಲಿ ಆಗಸ್ಟ್ 15ರಂದು ಸಿನಿಮಾ ತೆರೆಗೆ ಬರಲು ಸಿದ್ಧವಾಗ್ತಾ ಇದೆ. ಅಂದರೆ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಆ ಚಿತ್ರ 45 ಏನಿದೆ, ಆ ಒಂದು ಚಿತ್ರ ಬರಬೇಕನ್ನೋದು ನಿಮ್ಮೆಲ್ಲರ ಆಸೆ ಕೂಡ. ಅದೇ ಥರ ಮನೋರಂಜನೆ ಎಂಬುದು ಬಹಳ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಥರ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಒಟ್ಟಿಗೆ ನಟಿಸುತ್ತಿರುವ ನಿರೀಕ್ಷೆ ಹುಟ್ಟಾಗ್ತಾ ಇದೆ ತುಂಬ ಇದರಲ್ಲಿ. ಮತ್ತು ಹಾಲಿವುಡ್ ತಂತ್ರಜ್ಞರು ಕೂಡ ಈ ಚಿತ್ರಕ್ಕಾಗಿ ಕೆಲಸ ಮಾಡಿದ್ದಾರೆ. ಬರೀ ಟೈಟಲ್ನಿಂದಲೇ ಸಿನಿಮಾ ಕುತೂಹಲ ಮೂಡಿಸಿದೆ. ಈಗಾಗಲೇ ಬಂದಿರೋ ಪೋಸ್ಟರ್ ಟೀಸರ್ ಗಮನ ಸೆಳೆದಿದೆ. ರಮೇಶ್ ರೆಡ್ಡಿ ಅವರು ತಮ್ಮ ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದೀಗ 45 ಸಿನಿಮಾ ಅದ್ಭುತ ಅನುಭವ ನೀಡುತ್ತದೆ ಎಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಭೈರತಿ ರಣಗಲ್ ಬಳಿಕ ಶಿವಣ್ಣ ನಟಿಸುತ್ತಿರುವ ಸಿನಿಮಾ ಇದು. ಯಾವ ರೀತಿ ಅತಿ ಅಮೋಘ ಅಭಿನಯ ಅಂತ ಅವ್ರದ್ದು ನಾವು ಕೂಡ ನೋಡಿದ್ದೀವಿ, ಪ್ರಪಂಚ ಕೂಡ ನೋಡಿದೆ. ಅದೇ ಥರ ಆ್ಯಕ್ಟಿಂಗ್ ಇದರಲ್ಲೂ ಇದೆ ಅಂಥೇಳಿ ಅರ್ಜುನ್ ಜನ್ಯ ಅವರು ಹೇಳ್ತಾ ಇರುವಂಥ ಮಾತುಗಳು. ಚಿತ್ರದ ಪ್ರಮೋಷನ್ ಸಾಂಗ್ ಅನ್ನು ಉಗಾಂಡ ದೇಶದಲ್ಲಿ ಚಿತ್ರೀಕರಿಸಲು ಚಿತ್ರತಂಡ ಸಿದ್ಧತೆ ನಡೆಸಿದೆ. ಯುಗಾದಿ ಹಬ್ಬದ ದಿನದಂದು ಸಂಜೆ 6:45ಕ್ಕೆ ಚಿತ್ರದ ಟೀಸರ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶಕರಾಗಿ ಸಕ್ಸಸ್ ಕಂಡಿದ್ದಾರೆ. ಆದರೆ ನಿರ್ದೇಶಕನಾಗಿ ಯಾವ ರೀತಿ ಕಮಾಲ್ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಶಿವಣ್ಣ ಮತ್ತು ನಮ್ಮ ಉಪೇಂದ್ರ ಅವರು ಒಟ್ಟಿಗೆ ನಡೆಸಿರುವಂಥ ಪ್ರೀತ್ಸೆ ಎಷ್ಟು ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಅದೇ ಥರ ಈ ಚಿತ್ರ ಕೂಡ ಅಭೂತ ಯಶಸ್ಸನ್ನು ಗಳಿಸ್ಬೇಕನ್ನೋದೇ ನಮ್ಮ ಆಸೆ. ಮತ್ತು ಈ ಚಿತ್ರದ ಕತೆ ಏನು ಎನ್ನುವ ಬಹಳ ಕುತೂಹಲ ಇದೆ. ಕರಾಟೆ ಪಟ್ಟು ಬರ್ತಿದ್ದಾರೆ ಹುಷಾರೆಂದು ಚಿತ್ರದ ರಾಜ್ಬಿ ಶೆಟ್ಟಿ ಪಾತ್ರದ ಪರಿಚಯ ಮಾಡಿಸಲಾಗಿತ್ತು. ಸತ್ಯ ಹೆಗಡೆ ಛಾಯಾಗ್ರಹಣ, ಅನಿಲ್ ಕುಮಾರ್ ಸಂಭಾಷಣೆ ಹಾಗೂ KM ಪ್ರಕಾಶ್ ರವರ ಸಂಕಲನ ಈ ಚಿತ್ರಕ್ಕಿದೆ. ಇದೊಂದು ಫಿಲಾಸಫಿಕಲ್ ಎಂಟರ್ಟೈನರ್ ಎಂದು ಶಿವಣ್ಣ ಹೇಳಿದ್ದಾರೆ ಅಂದರೆ ಅದೇ ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ಶಿವಣ್ಣ ಹಾಗೂ ಉಪೇಂದ್ರ ಅಭಿನಯದ ಎಷ್ಟೋ ಚಿತ್ರಗಳು ಬಂದಿವೆ. ಅದೇ ಥರ ರಾಜ್ಬಿ ಶೆಟ್ಟಿ ಇದೀಗ ಅವರಿಬ್ಬರ ಜೊತೆ ನಟಿಸಿ ಖುಷಿಯಾಗಿದ್ದಾರೆ. ಇಡೀ ಚಿತ್ರತಂಡ ಸಿನಿಮಾ ಬಗ್ಗೆ ಕಾನ್ಫಿಡೆಂಟ್ ಆಗಿದೆ. ಇದೀಗ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮಸೂರಿ 45 ಸಿನಿಮಾ ಬಗ್ಗೆ ಮೆಚ್ಚಿ ಟ್ವೀಟ್ ಮಾಡಿದ್ದಾರೆ. ಸಿನಿಮಾದ ಕೆಲ ದೃಶ್ಯಗಳು ನೋಡಿ ಅವರು ಫಿದಾ ಆಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಎಲ್ಲ ಚಿತ್ರದ ಗಣ್ಯರು ಕೂಡ ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನ್ನ ಮಾತು ನೆನಪಿಸಿಕೊಳ್ಳಿ, ಈ ವರ್ಷ ತೆರೆ ಕಾಣುತ್ತಿರುವ 45 ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಅನುಭವ ಜೊತೆಗೆ 100% ಮನೋರಂಜನೆ ನೀಡುವ ಸಿನಿಮಾ ಆಗಲಿದೆ ಎಂದು ಅವರು ಟ್ವೀಟ್ ಮೂಲಕ ಇದರಲ್ಲಿ ಹೇಳಿದ್ದಾರೆ. ಮತ್ತು ಅರ್ಜುನ್ ಜನ್ಯ ಅವರ ನಿರ್ದೇಶನದ ಕನ್ನಡಿಗರಂತೂ ಹಬ್ಬವೇ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಇದು ಸಿನಿಮಾ ಮೇಲಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಒಂದೂವರೆ ವರ್ಷಗಳ ಕಾಲ ಚಿತ್ರ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಚಿತ್ರ ಹೇಗಿರಲಿದೆ ಎಂದು ಚಿತ್ರತಂಡಕ್ಕೆ ತೋರಿಸಿ ಅರ್ಜುನ್ ಜನ್ಯ ಸಿನಿಮಾ ಕಟ್ಟಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಹಾಲಿವುಡ್ನಲ್ಲಿ ಇಂತಹ ಪ್ರಯತ್ನ ಮಾಡಲಾಗುತ್ತಿದೆ.
ಇನ್ನು ಕತೆ ಕೇಳಿದಾಗಲೇ ಶಿವಣ್ಣ ಬಹಳ ಇಷ್ಟಪಟ್ಟು ನಟಿಸಲು ಒಪ್ಪಿದ್ದಾರೆ. ಒಟ್ಟು 106 ದಿನಗಳ ಕಾಲ ಚಿತ್ರೀಕರಣ ನಡೆದಿದೆ. ಸಾಕಷ್ಟು ಫಿಜಿ ವರ್ಕ್ ಚಿತ್ರದಲ್ಲಿದೆ. ಈ ಚಿತ್ರದ ವಿಶೇಷ ಏನಂದರೆ ಇವರ 3 ಜನ ಒಟ್ಟಿಗೆ ಇರುವಂತಕ್ಕದ್ದು ಮತ್ತು ಹಾಗೆ ಈ ಒಂದು ಚಿತ್ರ ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಅನ್ನೋದೇ ನಿಮ್ಮೆಲ್ಲರ ಆಸೆ. ಕನ್ನಡಿಗರಾಗಿ ನಾವು ಪ್ರೋತ್ಸಾಹ ಮಾಡೋಣ. ಕನ್ನಡ ಚಿತ್ರಕ್ಕೆ ನಾವು ಪ್ರಾದ್ಯತೆ ಅನ್ನುವುದು ಪ್ರಥಮ ಸ್ಥಾನದಲ್ಲೇ ಕೊಡೋಣ. ಕನ್ನಡವನ್ನು ಬೆಳೆಸೋಣ ಅನ್ನೋದೇ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಮೂಲ ಉದ್ದೇಶ. ಅದೇ ಥರ ಬೇರೆ ಚಿತ್ರಗಳು ಆಮೇಲೆ ಏನಿದ್ರು ಫಸ್ಟ್ ನಮ್ಮ ಕನ್ನಡ ಎಂಬುದೇ ಪ್ರಥಮ ಆದ್ಯತೆ ಇರಲಿ. ಮತ್ತು ಅದೇ ಥರ ಅರ್ಜುನ್ ಜನ್ಯ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವಂಥ ಚಿತ್ರ ಅಚ್ಚುಮೆಚ್ಚಾಗಿ ಎಲ್ಲರಿಗೂ ಇಷ್ಟವಾಗಲಿ ಎಂಬುದೇ ನಮ್ಮ ಈ ಚಾನಲ್ನ ಒಂದು ಆಸೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲೈಕನ್ ಒತ್ತಿ. ಏನಾದರೂ ಮಾತಿನಲ್ಲಿ ತೊದಲು ಮತ್ತು ಮಾತಿನಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲಿ ಮೈನಸ್ ಇದೆ, ಎಲ್ಲಿ ಪ್ಲಸ್ ಇದೆ ಅಂತ ನೀವು ಕಮೆಂಟ್ ಪ್ರಕಾರವಾಗಿ ನೀವು ಹೇಳ್ಬೋದು. ಹಾಗೆ ನಮ್ಮ ಈ ಒಂದು ಚಾನಲ್ನ ಬೆಳೆಸಿ. ನಮಸ್ಕಾರ, ವಂದನೆಗಳು.